ನೋಡಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ದಶರಥ್ ಸಾವೂರ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ದಶರಥ್, ಆಗಲೇ ಹೇಳ್ತಾ ಇದ್ರಿ ಜನಾರ್ದನ್ ರೆಡ್ಡಿಗೆ ಇದು ಯಾವ ರೀತಿ ಆಘಾತವನ್ನು ಕೊಡುತ್ತೆ, ಶಾಸಕ ಸ್ಥಾನಕ್ಕೆ ಯಾವ ರೀತಿ ಕುತ್ತನ್ನ ತಂದಿದೆ ಅಂತ ಹೇಳಿ. ಈಗ ಈ ಹಿಂದೆ 3.5 ವರ್ಷ ಜೈಲು ಶಿಕ್ಷೆ, ಈಗ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಓವರ್ ಆಲ್ ಅವರ ರಾಜಕೀಯ ಜೀವನಕ್ಕೆ ಯಾವ ರೀತಿ ಇದು ಬಹುದೊಡ್ಡ ಹೊಡೆತ ಕೊಡಬಹುದು, ಅವರಿಗೆ ಆಯ್ಕೆಗಳಿದ್ರೂ ಕೂಡ 7 ವರ್ಷದ ಆ ಶಿಕ್ಷೆ ಪ್ರಮಾಣದಿಂದ ಬಚಾವಾಗುವುದು ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಹೌದಾ ಅಂತ ಹೇಗಂತ? ಈಗ ಸಿಬಿಐನ ವಿಶೇಷ ಕೋರ್ಟ್ ಆದೇಶದ ಪ್ರಕಾರ ಸದ್ಯಕ್ಕೆ ಮಾತನಾಡೋದಾದ್ರೆ ಜನಾರ್ದನ ರೆಡ್ಡಿಯ ಶಾಸಕ ಸ್ಥಾನಕ್ಕೆ ಖಂಡಿತ ಕುತ್ತು. ಶಾಸಕ ಸ್ಥಾನದಲ್ಲಿ ಮುಂದುವರಿಬೇಕಾದಂಥ ಅವಶ್ಯಕತೆ ಅಥವಾ ಮುಂದುವರಿಬಹುದಂತ ಅವಕಾಶ ಜನಾರ್ದನ ರೆಡ್ಡಿಗೆ ತಲುಪೋದಿಲ್ಲ, ಸಿಗೋದಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈಗ ಒಟ್ಟು 7 ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. ಈಗಾಗಲೇ ಚಂಚಲ್ಗೂಡ ಜೈಲಿನಲ್ಲಿ 3.5 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿರುವಂಥ ಜನಾರ್ದನ ರೆಡ್ಡಿ ಇನ್ನು 3.5 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. 3 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿರೋದ್ರಿಂದ ಹೀಗಾಗಿ ಅವರಿಗೆ ಶಾಸಕ ಸ್ಥಾನದಲ್ಲಿ ಮುಂದುವರಿಯುವಂಥ ಅವಕಾಶ ಖಂಡಿತವಾಗೂ ಸಿಗೋದಿಲ್ಲ. ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾದ ನಂತರದಲ್ಲಿ ಕೋರ್ಟ್ನಿಂದ ಶಿಕ್ಷೆ 3 ವರ್ಷಕ್ಕೂ ಅಧಿಕ ಶಿಕ್ಷೆ ಅವರಿಗೆ ಆದರೆ ಅಥವಾ ಜೈಲು ಶಿಕ್ಷೆಯನ್ನು ಅನುಭವಿಸಿದರೆ ಅಂಥವರು ಶಾಸಕ ಸ್ಥಾನದಿಂದ ಮುಂದುವರಿಲಿಕ್ಕೆ ಅಥವಾ ಯಾವುದೇ ರೀತಿಯ ಜನಪ್ರತಿನಿಧಿಗಳ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, ಕಾರವಾರದ ಶಾಸಕರು ಕೂಡ ಇತ್ತೀಚೆಗಷ್ಟೇ ಬಂಧನಕ್ಕೊಳಪಟ್ಟಿದ್ರು. ಇದೇ ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗಿದ್ರು. ಮಾತ್ರವಲ್ಲ, ಅಪರಾಧಿ ಅಂತ ಹೇಳಿ ಶಿಕ್ಷೆ ಪ್ರಕಟ ಆಗಿತ್ತು. ಆದರೆ ತಕ್ಷಣಕ್ಕೆ ಅವರು ಮುಂದಿನ ಕೋರ್ಟ್ಗೆ ಹೋಗಿ ಜಾಮೀನನ್ನು ಪಡೆದುಕೊಂಡು ಬಂದರು. ಹೀಗಾಗಿ ಈಗಲೂ ಕೂಡ ಶಾಸಕ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಕಾರವಾರದ ಶಾಸಕರು. ಇದೀಗ ಗಂಗಾವತಿಯ ಶಾಸಕ ಆಗಿರುವಂಥ ಜನಾರ್ದನ ರೆಡ್ಡಿಯು ಕೂಡ ರಾಜಕೀಯವಾಗಿ ಮುನ್ನಡೆಯನ್ನ ಹೊಂದಿದಾರ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅದು ಕಷ್ಟ ಸಾಧ್ಯ. ಅದು ಕಾನೂನಿನ ಪ್ರಕಾರ ಅವಕಾಶವಿಲ್ಲ. ನೋಡಿ, ಹೇಳಿ ಕೇಳಿ ಬಳ್ಳಾರಿಯ ಇತಿಹಾಸವನ್ನು ತೆಗೆದುಕೊಂಡ್ರೆ ಜೋಡೆತ್ತಿನ ರೀತಿಯಲ್ಲಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಚಿಕ್ಕ ಪುಟ್ಟ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಬಂದಂಥವರು, ರಾಜಕೀಯವಾಗಿ ಬಹಳ ದೊಡ್ಡ ಹಂತಕ್ಕೆ ತಲುಪಿದಂಥವರು. ಎಷ್ಟು ದೊಡ್ಡ ಹಂತಕ್ಕೆ ರಾಜಕೀಯವಾಗಿ ತಲುಪಿದ್ರು ಅಂತ ಹೇಳಿದ್ರೆ ರಾಜ್ಯ ರಾಜಕಾರಣವನ್ನು ಅಲುಗಾಡಿಸುವಷ್ಟು, ಸರ್ಕಾರವನ್ನು ಬೀಳಿಸುವಷ್ಟು, ಸರ್ಕಾರವನ್ನು ರಚನೆ ಮಾಡುವಷ್ಟು ಶಕ್ತಿಯನ್ನು ಸಂಪಾದನೆ ಮಾಡಿದ್ರು ಅಂದರೆ ಅವರು ಪ್ರಾಮಾಣಿಕವಾದ ರೀತಿಯಲ್ಲಿ ನಡೆದುಕೊಂಡು ಬಂದ್ರ ಅಂತ ಹೇಳಿದ್ರೆ ಖಂಡಿತವಾಗೂ ಅಕ್ರಮ ಗಣಿಗಾರಿಕೆಯ ಸಪೋರ್ಟ್ ಅವರಿಗೆ ಇತ್ತು. ಹೀಗಾಗಿ ಅಕ್ರಮ ಗಣಿಗಾರಿಕೆಯ ಮೂಲಕ ದೊಡ್ಡ ಮಟ್ಟದ ಕುಬೇರರಾದರು. ಅವರು ಓಡಾಡ್ತಿರುವಂಥ ರೀತಿ ಬದಲಾಗೋಯ್ತು, ಅವರ ಜೀವನ ಶೈಲಿ ಬದಲಾಗೋಯ್ತು. ಬೆಳಗ್ಗೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೆಲಿಕಾಪ್ಟರ್ನಲ್ಲಿ ಹೊರಟ್ರೆ ಸ್ವಂತ ಹೆಲಿಕಾಪ್ಟರ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದರೆ ಬೆಂಗಳೂರಿಂದ ಮಧ್ಯಾಹ್ನ ಬಳ್ಳಾರಿಗೆ ಊಟಕ್ಕೆ ಹೋಗಿ ಹೆಲಿಕಾಪ್ಟರ್ಗಳಲ್ಲಿ ಊಟಕ್ಕೆ ಹೋಗಿ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ರು. ಹಾಗೆ ನಾವು BMTC ಬಸ್ಗಳಲ್ಲಿ ಓಡಾಡುವ ರೀತಿಯಲ್ಲಿ ಹೆಲಿಕಾಪ್ಟರ್ಗಳನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಬಳ್ಳಾರಿಗೆ ಸ್ವಂತ ಹೆಲಿಕಾಪ್ಟರ್ಗಳಲ್ಲಿ ಓಡಾಡ್ತಿದ್ರು. ಏನೂ ಇಲ್ಲದಂಥವರು, ಅದು ರಾಜಕೀಯವಾಗಿ ಕೇಳಿ ಜನಾರ್ದನ ರೆಡ್ಡಿ ಒಬ್ಬ ಪೊಲೀಸ್ ಪೇದೆಯ ಮಗ ಬೆಳಿಬಾರ್ದಾ ಅಂತ ಕೇಳಿದ್ರೆ ಬೆಳಿಬೇಕು, ಖಂಡಿತವಾಗೂ ಬೆಳಿಬೇಕು. ಆದರೆ ಅಕ್ರಮವಾಗಿ ಅಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗುತ್ತೆ. ಜನಾರ್ದನ ರೆಡ್ಡಿ ಬೆಳೆದುಕೊಂಡು ಬಂದಿರುವಂಥ ದಾರಿ ಇದೆಯಲ್ಲ, ಅಂತ ಅನೇಕ ರೀತಿಯ ಊಹಾಪೋಹಗಳಿಗೆ ಇದೀಗ ಕೋರ್ಟ್ ಆದೇಶ ಉತ್ತರ ಕೊಟ್ಟಿದೆ. ದಶರಥ್ ಇಲ್ಲಿ ಸಿಬಿಐ ಸಾಕಷ್ಟು ವರ್ಷಗಳಿಂದ ಕೂಲಂಕುಷವಾಗಿ ಆಳಕ್ಕೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ದಾಖಲೆಗಳನ್ನು ಎಲ್ಲ ಆಂಧ್ರ ಆಗಿರ್ಬೋದು, ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಶ್ರಮಪಟ್ಟು ಅಧಿಕಾರಿಗಳು ಕೂಡ ಇಲ್ಲಿ ಶ್ರಮವನ್ನು ಹಾಕಿದ್ದಾರೆ. ಹಾಗಾಗಿನೇ ಈಗ ಇವರು ಕೋರ್ಟ್ ಮೊರೆ ಹೋದರೂ ಕೂಡ ಸಾಕ್ಷ್ಯಾಧಾರಗಳ ವಿಚಾರವಾಗಿ ನೋಡೋದಾದರೆ ಏನೆಲ್ಲ ಬಲವಾದಂತಹ ಮಾಹಿತಿಗಳು CBI ಬಳಿ ಇದ್ದಾವೆ, ಏನೆಲ್ಲ ವರದಿಗಳು ಈಗ ಅವರ ಹತ್ರ ಸೇಫ್ ಆಗಿದೆ ಅನ್ನೋದಾಗಾದ್ರೆ? ಪ್ರಭು, 14 ವರ್ಷಗಳ ಕಾಲ ವಿಚಾರಣೆ ನಡೆದಿರುವಂಥದ್ದು. 1 ವರ್ಷ 2 ವರ್ಷ ಅಲ್ಲ. ಸೆಪ್ಟೆಂಬರ್ 5, 2011ರಿಂದ ವಿಚಾರಣೆ ಆರಂಭವಾಗಿದೆ. ಜನಾರ್ದನರಿಂದ ಬಳ್ಳಾರಿಯಿಂದ ಹೈದರಾಬಾದ್ ಕೋರ್ಟ್ಗೆ ಕರೆದುಕೊಂಡು ಹೋದರು, ನಾಂಪಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಆ ನಂತರದಲ್ಲಿ ಚಂಚಲಗೂಡ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಿದ್ರು. ವಿಚಾರಣಾಧೀನ ಕೈದಿಯಾಗಿ ಅವರು ವಿಚಾರಣೆಯನ್ನು ಎದುರಿಸ್ತಾ ಬಂದರು. ಅವರ ಅಫೆನ್ಸ್ ಅಥವಾ ಅವರ ಪ್ರೈಮೇಫಸಿ ಪ್ರಕಾರ ಹೇಗಿತ್ತು ಅಂತ ಹೇಳಿದ್ರೆ ಅವರಿಗೆ ಕೋರ್ಟ್ ಯಾವ ಕಾರಣಕ್ಕೂ ಕೂಡ 3.5 ವರ್ಷಗಳ ಕಾಲ ಅವರಿಗೆ ಜಾಮೀನು ಮಂಜೂರು ಮಾಡಿರಲಿಲ್ಲ. ಪದೇ ಜನಾರ್ದನ್ ರೆಡ್ಡಿ ನಾನೇನು ದೇಶ ಬಿಟ್ಟು ಹೋಗೋದಿಲ್ಲ, ಈ ದೇಶದಲ್ಲೇ ಇರ್ತೀನಿ, ಕಾನೂನು ಪ್ರಕಾರವಾಗಿ ನಡೆದುಕೊಳ್ತೀನಿ ಅಂತ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ 3.5 ವರ್ಷಗಳ ಕಾಲ ಚಂಚಲಗೂಡ ಜೈಲು
ಅವರ ಆತಿಥ್ಯದ ಸ್ಥಾನ ಆಗಿತ್ತು. ಕೇವಲ ಚಂಚಲಗೂಡ ಜೈಲು ಮಾತ್ರವಲ್ಲ, ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೂ ಬಾಡಿ ವಾರೆಂಟ್ ಮೇಲೆ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿತ್ತು. ಎರಡೂ ಜೈಲುಗಳಲ್ಲೂ ಕೂಡ ಅವರು ಸೆರೆವಾಸವನ್ನು ಅನುಭವಿಸಿದ್ದಾರೆ. ಆ ಮಾತು ಬೇರೆ ಪಕ್ಕಕ್ಕಿಡಿ. ಕಾನೂನು ಹೋರಾಟದ ಭಾಗವಾಗಿ ಮಾತನಾಡಬೇಕು, ಕಾನೂನು ಹೋರಾಟದ ದೃಷ್ಟಿಯಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗೂ ಜನಾರ್ದನ ರೆಡ್ಡಿಗೆ ಕಾನೂನಾತ್ಮಕ ಹೋರಾಟದ ಹಾದಿಯಲ್ಲಿ ಅವಕಾಶಗಳಿದ್ದಾವೆ. ಮುಂದಿನ ಹೈಕೋರ್ಟ್ಗೆ ಚಾಲೆಂಜ್ ಮಾಡಿಕೊಳ್ಳುವಂಥ, ಇಲ್ಲಿ CBI ಕೋರ್ಟ್ ನೀಡಿರುವಂಥ ಆದೇಶ ಇದೆಯಲ್ಲ, ಆ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗುವಂಥ ಅವಕಾಶ ಜನಾರ್ದನ ರೆಡ್ಡಿಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಜನಾರ್ದನ ರೆಡ್ಡಿಗಿದೆ. ಕಾನೂನು ಹಾದಿಯ ಬಹಳ ದೊಡ್ಡ ಸುದೀರ್ಘ ಪಯಣವನ್ನು ಅವರಿನ್ನೂ ಸಾಗಿಸಬೇಕಾಗತ್ತೆ. ಬಟ್ ಈ ಹಂತದಲ್ಲಿ ನಿಂತ್ಕೊಂಡು ಮುಂದಿನ ಕೋರ್ಟ್ಗಳಲ್ಲಿ ಗೆಲುವಾಗುತ್ತಾ, ಮುಂದಿನ ಕೋರ್ಟ್ಗಳಲ್ಲಿ ಹಿನ್ನಡೆಯಾಗುತ್ತಾ ಅಂತ ಯೋಚನೆ ಮಾಡುವ ಬದಲಾಗಿ ಮುಂದಿನ ಕಾನೂನು ಹೋರಾಟ, ಯಾಕಂತ ಹೇಳಿದ್ರೆ CBI ಇಲ್ಲಿವರೆಗೂ ಕೂಡ ಕೂಲಂಕುಷ ತನಿಖೆ ಮಾಡಿತ್ತು. 2009ರಲ್ಲಿ ತನಿಖೆಗೆ ಆದೇಶವಾದ ನಂತರದಲ್ಲಿ 2009ರಿಂದ 2025ರವರೆಗೆ ಕೂಲಂಕುಷವಾಗಿ ತನಿಖೆ ಮಾಡಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ 3,500 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿತ್ತು. ಆ ಚಾರ್ಜ್ ಶೀಟ್ನಲ್ಲಿ ಅನೇಕ ಕಡತಗಳನ್ನು, ಅನೇಕ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಜೊತೆಗೆ ನೋಡಿ, 2 ರಾಜ್ಯಗಳ ಸಂಬಂಧ ಇತ್ತಲ್ಲ, ಆಂಧ್ರ ಮತ್ತು ಕರ್ನಾಟಕದ ಗಡಿಭಾಗವನ್ನೇ ನಾಶಪಡಿಸಿರುವಂಥ ಬಹಳ ದೊಡ್ಡ ಆರೋಪ ಅವರ ಮೇಲೆ ಇತ್ತು. ಅದು ಕೂಡ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಆಗುತ್ತೆ. ಒಬಳಾಪುರಂ ಮೈನಿಂಗ್ ಕಂಪನಿ ತೆಗೆದುಕೊಂಡಿರುವಂಥ ಪರವಾನಿಗೆಯ ಕ್ಷೇತ್ರವೇ ಬೇರೆಯಾಗಿತ್ತು. ಆ ಗಣಿಗಾರಿಕೆಗೆ ತೆಗೆದುಕೊಂಡಿರುವಂಥ ಕ್ಷೇತ್ರ ಸೀಮಿತ ಪ್ರದೇಶವಾಗಿದ್ದರೂ ಕೂಡ ಇವರು ಅಕ್ರಮವಾಗಿ ಮಾಡಿರುವಂಥ ಬಹಳ ದೊಡ್ಡ ಪ್ರಯಾಣ ಇದೆಯಲ್ಲ, ಅದು ಇಲ್ಲಿ ಗಮನಿಸಬೇಕಾಗಿತ್ತು. ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ಈ ಅದಿರನ್ನು ರಫ್ತು ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ದೇಶಕ್ಕೆ ತೆರಿಗೆಯನ್ನು ವಂಚನೆ ಮಾಡಿದ್ದಾರೆ ಎನ್ನುವ ಬಹಳ ಗಮನ ಹರಿಸಬೇಕಾದಂಥ ಒಂದು ಅಂಶ ಇಲ್ಲಿ ದೃಢಪಟ್ಟಿದೆ. ಸೊ ಹೀಗಾಗಿ ಈ ಕಂಪನಿಯಲ್ಲಿ, ಈ ದೇಶದಿಂದ ಅದಿರನ್ನು ಬೇರೆ ದೇಶಕ್ಕೆ ರಫ್ತು ಮಾಡುವಂಥ ಸಂದರ್ಭದಲ್ಲೂ ಕೂಡ ಎರಡೂ ದೇಶದಲ್ಲೂ ಒಬ್ಬನೇ ಮಾಲೀಕತ್ವದ ಕಂಪನಿಗಳನ್ನಿಟ್ಟುಕೊಂಡು ತೆರಿಗೆ ವಂಚನೆ, ಈ ರಾಷ್ಟ್ರಕ್ಕೆ ತೆರಿಗೆ ವಂಚನೆ ಮಾಡಿರುವಂಥ ಆರೋಪ ಇದೆ. ಸೊ ಹೀಗಾಗಿ ಆ ಎಲ್ಲ ಆರೋಪಗಳ ಸಾಬೀತು ಆಗಿರುವ ಕಾರಣಕ್ಕಾಗಿಯೇ ಇವತ್ತು ಇಂಥ ದೊಡ್ಡ ಶಿಕ್ಷೆ ಪ್ರಕಟವಾಗಿದೆ. ಯಾವ ಗಣಿಗಾರಿಕೆಯ ಧೂಳು ಅವರನ್ನು ಆಕಾಶದೆತ್ತರಕ್ಕೆ ಬೆಳೆಸಿತ್ತೋ, ಇದೀಗ ಅದೇ ಧೂಳು ನೆಲದಪ್ಪಳಕ್ಕೆ, ಅದು ಪಾತಾಳಕ್ಕೆ ತುಳಿಯುವಂತೆ ಮಾಡಿ ತಂದು ನಿಲ್ಲಿಸಿದೆ. ಸದ್ಯಕ್ಕಂತೂ ಜನಾರ್ದನ ರೆಡ್ಡಿ 2ನೇ ಇನ್ನಿಂಗ್ಸ್ನ ಜೈಲು ಪ್ರವಾಸ ಅಥವಾ ಜೈಲು ಯಾನವನ್ನು ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಇದೆ. ಕೋರ್ಟ್ ಅಥವಾ ಮುಂದಿನ ಕಾನೂನು ಹೋರಾಟ ಏನಾಗುತ್ತೆ ನೋಡಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ದಶರಥ್, ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ.